ಏನಣ್ಣ ಇದು? ಅವಳಿಗೋಸ್ಕರ ನಾವು ವೇಟ್ ಮಾಡಬೇಕಾ? ಅದಕ್ಕೆ ಇದು ಮನೆಯವ್ರಿಗೋಸ್ಕರ ಮಾಡಿಸ್ತಾರ ಪೂಜೆ ಅಂತ ಹೇಳಿದ್ರು. ನಮಗಿರೋ ರೆಸ್ಪಾನ್ಸಿಬಿಲಿಟಿ ಅವಳಿಗಿಲ್ವಲ್ಲ ಅಣ್ಣ. ಇದೆಲ್ಲ ಏನೋ ಪ್ರಶ್ನೆ ಮಾಡಲ್ವಾ ನೀನು? ಹೀಗೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಯಾಕೆ ಮಾಡೋದು? ಮಾಡ್ತೀನಿ. ಮತ್ತು ಹೀಗೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಅಪ್ಪ ಅಮ್ಮಂಗೆ ಹೇಳು, ಅವಳು ಇದ್ದಿದ್ರೆ ಕತ್ತೆ ಬಾಲ, ನೀವು ಕುತ್ಕೊಂಡು ಪೂಜೆ ಮಾಡಿ ಅಂತ ಹೇಳು. ನಮಸ್ಕಾರ, ಕೂತ್ಕೊಳ್ಳಿ. ಅಪ್ಪ, ಇನ್ನು ಎಷ್ಟೊತ್ತಾಯ್ತಪ್ಪ? ಶುಭ ಕಾರ್ಯ ಮಾಡುವಾಗ ಸರಿಯಾದ ಸಮಯಕ್ಕೆ ಮಾಡಬೇಕು, ಯಾರಿಗೋಸ್ಕರ ಕಾಯಬಾರ್ದು ಅಂತ ಅಮ್ಮನೇ ಎಷ್ಟೋ ಸರಿ ಹೇಳ್ತಾರೆ. ನೀವು ಕೂಡ ಹೇಳಿದ್ರ ಪೂಜೆ ಮಾಡುವಾಗ ತಡ ಆಗ್ಬಾರ್ದು ಅಂತ. ಈಗ ಎರಡೂ ಆಗ್ತಾ ಇದೆ. ಯಾರಿಂದ? ಅವಳಿಂದ. ಅವಳಿಗೋಸ್ಕರ ಮನೆಯವರೆಲ್ಲರೂ ನಾವು ಕಾಯ್ಬೇಕು, ಜೊತೆಗೆ ಉಡಿ ತುಂಬಿಸ್ಕೊಳಕ್ ಬಂದ್ರು ಮುತ್ತೈದ್ರು ಕಾಯ್ಬೇಕು. ಏನಪ್ಪ ಇದೆಲ್ಲ? ಅಮ್ಮ, ಬೆಳಗ್ಗೆ ಏನು ಹೇಳಿದೆ ನೀನು? ಪೂಜೆ ಮಾಡಿಸ್ತಾ ಇರೋದು ಮನೆಯವ್ರಿಗೋಸ್ಕರ ಅಂತ ತಾನೆ. ಈಗ ಅವಳಿಲ್ಲ, ನಾವೆಲ್ಲರೂ ಇದೀವಲ್ವಾ, ಪೂಜೆ ಮಾಡಕ್ಕೇನು? ಅವಳಿಗೋಸ್ಕರ ನಾವ್ ಯಾಕೆ ವೇಟ್ ಮಾಡ್ಬೇಕು? ಜಾನು, ಮನೆಗೆ ಬಂದವ್ರ ಮುಂದೆ ಮರ್ಯಾದೆ ತೆಗಿಬೇಡ, ಸ್ವಲ್ಪ ಸುಮ್ಮನಿರು. ಅಯ್ಯೋ, ಅಷ್ಟು ಮಿತ್ತಿಗೆ ಯಾಕಮ್ಮ ಮಾತಾಡ್ತಾ ಇದ್ಯಾ? ಜೋರಾಗೆ ಮಾತಾಡು. ಈ ಮನೆ ಸೊಸೆ ಏನ್ ಮಾಡ್ತಿದ್ದಾಳೆ ಅಂತ ಬಂದವ್ರಿಗೂ ಗೊತ್ತಾಗ್ಲಿ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅದ್ ಪಂಚಾಯತಿಗೆ ಬಂತು ಅಂತಂದ್ರೆ ಅವಳು ಮಾಡಿರೋ ಎಡ್ವರ್ಟ್ಗಳು ಗೊತ್ತಾಗ್ಬೇಕು ಅಲ್ವಾ? ಜಾನು, ಚಿಕ್ಕೋಳು ತರನೇ ಇರಬೇಕು. ದೊಡ್ಡ ದೊಡ್ಡ ಪ್ರಶ್ನೆಗಳನ್ನೆಲ್ಲ ಕೇಳಬಾರ್ದು. ಏನ್ ಮಾತಾಡ್ತಾ ಇದ್ದೀನಿ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ಹಾ, ಪೂಜೆ ಮಾಡೋದಕ್ಕೆ ಇನ್ನೂ ಸಮಯ ಇದೆ. ಅಪ್ಪ, ಅವಳೇನೋ ಸಣ್ಣವಳು ನಿಜ, ಅದನ್ನ ಒಪ್ಕೊಳ್ಳೋಣ. ನಾನು ಈ ಮನೆ ಹಿರಿ ಮಗ, ನನಗುತ್ತರ ಕೊಡಿಯಪ್ಪ. ಇನ್ನು ಎಷ್ಟೊತ್ತಂತ ಕಾಯ್ದು ಅವಳಿಗೋಸ್ಕರ? ಈ ಮನೆಗೆ ಶಾಂತಿ ನೆಮ್ಮದಿ ಸಿಗ್ಬೇಕು ಅಂತ ಪೂಜೆ ಮಾಡ್ಬೇಕಾಗಿರೋದೇ ಅವಳು. ಎಲ್ಲಿದ್ದಾಳಪ್ಪ ಅವಳು? ಪೂಜೆ ಮಾಡ್ಬೇಕಾಗಿರೋ ಮನೆ ಸೊಸೆನ ಮನೆಯಲ್ಲಿಲ್ವಲ್ಲ. ಇಲ್ಲೇ ಇರ್ತಾಳೆ, ಇನ್ನೆಲ್ಲೋಗ್ತಾಳೆ? ಅಪ್ಪ, ಅವಳು ಎಲ್ಲೂ ಇಲ್ಲ, ಎಲ್ಲಾ ಕಡೆ ಹುಡುಕಾಯ್ತು. ಇದೇನು ಹೊಸದ? ಯಾವಾಗ ನೋಡಿದ್ರು ಮನೆ ಬಿಟ್ಟು ಹೋಗ್ತಾನೆ ಇರ್ತಾಳೆ. ಜಯರಾಮ, ನಿನ್ನ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನಿರು. ಅವಳು ಪೂಜೆ ಬರೋವರೆಗೂ ನಾನ್ ಕಾಯ್ತಾ ಕೂತ್ಕೋಬೇಕಾ? ನಾನ್ ಈ ಪೂಜೆಲಂತೂ ಇರಲ್ಲ. ನೀನಷ್ಟೇ ಏನು, ನಾನು ಇರಲ್ಲ. ಯಾತಕ್ಕೆ ಇಲ್ಲದ ರಾಧ ಅಂತ ಮಾಡ್ತಾ ಇದ್ದೀರಾ? 5 ನಿಮಿಷ ಸಾವರ್ಸ್ಕೊಂಡಿರಕ್ಕಾಗಲ್ವಾ? ಅರ್ಧ ಗಂಟೆ ಲೇಟ್ ಆದ್ರೆ ಏನೂ ಹೋಗಲ್ಲ. ಸುಮ್ಮನೆ ನಿಂತ್ಕೊಳ್ಳಿ. ಬಂದ ಅತಿಥಿಗಳ ಮುಂದೆ ಮರ್ಯಾದೆ ತೆಗಿಬೇಡಿ. ಸ್ವಲ್ಪ ಗೌರವವಾಗಿರೋದನ್ನು ಕಲ್ತ್ಕೊಳ್ಳಿ. ನಾನು ಅವಳು ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಇದು ಕುಟುಂಬದ ಪ್ರಶ್ನೆ. ನಮ್ಮನೇಲೆ ಒಗ್ಗಟ್ಟಿಲ್ಲ ಅಂದ್ರೆ ಜನ ನೋಡಿದ್ರಲ್ಲ ಆಡ್ಕೊಂಡು ನಗಲ್ವಾ? ಛೀ, ನಿಮ್ಮ ನಾವೇನೋ ತಡಿಬೋದಪ್ಪ, ಆದ್ರೆ ಮುಹೂರ್ತ ಅದನ್ನು ತಡೆಯೋಕ್ಕಾಗಲ್ಲಲ್ವಾ? ರಾಯರೇ, ನಿಮ್ಮ ಹಿರಿಮಗ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸಮಯ ಮೀರಿ ಯಾವ ಕೆಲಸನೂ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಮುಂದೆ ಆಗೋ ಅನಾಹುತಕ್ಕೆ ಕಾರಣ ಆಗ್ಬೋದು. ಜಯರಾಮ, ಜಾನು, ನನಗೋಸ್ಕರ ಒಂದು 10 ನಿಮಿಷ ಸುಮ್ಮನಿರು. ಸುಮಾ ಬರ್ತಾಳೆ, ಇಲ್ಲೇ ಎಲ್ಲೋ ಹೋಗಿರ್ಬೇಕು. ಅವಳು ಕಾರಣ ಇಲ್ಲದೆ ಎಲ್ಗೂ ಹೋಗೋಳಲ್ಲ, ಇದು ನಮಗೆಲ್ಲ ಗೊತ್ತಲ್ವಾ? ಅಮ್ಮ, ಕಾರಣ ಏನೇ ಇರಲಿ ಅವಳು ಹೋಗ್ಬಾರ್ದಾಗಿತ್ತು. ಸರಿ, ಅವಳು ಹೋಗಿದ್ದಾಳೆ ಅಂತಾನೆ ಅನ್ಕೊಳ್ಳೋಣ. ಯಾರಿಗೆ ಕೇಳಿ ಹೋದ್ಲು? ಹೇಳ್ದೆ ಹೋದ್ರೆ ನಾವ್ ಏನ್ ಅಂದ್ಕೋಬೇಕಮ್ಮ? ಯಾರಿಗ್ ಗೊತ್ತು 10 ನಿಮಿಷ ಆದ್ಮೇಲೆ ಅವಳು ಬರ್ತಾಳೋ ಇಲ್ವೋ ಅಂತ? ಕಾದು ನೋಡೋಣ. ಅವಳು ಬರಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಮಾತಾಡಿ. ಈಗ ಬಂದವ್ರ ಮುಂದೆ ಮರ್ಯಾದೆ ತೆಗಿಬಿಡಿ. ಕಳಿತಿರೋದು ನಾವಲ್ಲಮ್ಮ, ಅವಳು. ಜಾನು, ಹೋಗಿ ಸಾಧನವೇ ತೀರ್ಥನ ಕರ್ಕೊಂಬನ್ನಿ, ಹೋಗಿ. ಎಲ್ರಿ ಇಡೋದು? ಓ, ಇಲ್ಲೇನಾ? ಅಯ್ಯೋ, ಅದನ್ನ ಮಾತ್ರ ಓಪನ್ ಮಾಡ್ಬೇಡಿ. ಈ ಮನೇಲಿರೋ ಎಲ್ಲ ವಸ್ತು ಅದ್ರೊಳಗಡೆ ಇದೆ, ಒಂಚೂರು ಜಾಗ ಇಲ್ಲ. ಮತ್ತೆ ಇದೇನಲ್ಲಿ ಇಡೋದು? ಫಸ್ಟು ಕರೆಕ್ಟಾಗಿ ಕ್ಲೋಸ್ ಆಗಿದೆಯೋ ಅಲ್ವಾ ನೋಡಿ. ರೀ, ಓಪನ್ ಮಾಡ್ದವನ್ಗೆ ಕ್ಲೋಸ್ ಮಾಡಕ್ ಬರಲ್ವಾ?
ಯಾಕ್ರಿ ನಾಚ್ಕೋತಿದ್ದೀರಾ? ಅದು ಓವರ್ ಕಾನ್ಫಿಡೆನ್ಸ್ ಇದ್ರೆ ಒಳ್ಳೇದಲ್ಲ ಅಂತ ನಮ್ಮ ಸೀನಿಯರ್ ಲಾಯರ್ ಹೇಳ್ತಾ ಇದ್ರು. ನಾನು ಆ ಇಂಟೆನ್ಷನ್ ಟಚ್ ಮಾಡಿದಲ್ಲ ರೀ. ನಾನು ಯಾವ ಅರ್ಥದಲ್ಲೂ ಹೇಳಿಲ್ಲ, ಸೂಟ್ ಕೇಸ್ ಬಗ್ಗೆ ಹೇಳ್ತಿದ್ದೆ ಅಷ್ಟೇ. ಲಾಕ್ ಬಗ್ಗೆನಾ? ಲಾಕ್ ಆಗಿದೆ ರೀ, ಬೇಕಾದ್ರೆ ನೀವೇ ನೋಡಿ. ಹಾಂ, ಇಲ್ಲಿಡಿ. ಅಲ್ಲಿ ಮೇಲಿಡಿ. ಒಂದು ನಿಮಿಷ ರೀ, ಚೇರ್ ಏನಾದ್ರು ತರ್ಲಾ? ಯಾಕೆ ನಗ್ತಿದ್ದೀರಾ? ಅಲ್ಲ ರೀ, ನಾನೇ ನಿಮ್ಮ ಥರ 3 ಅಡಿನ ಇದ್ದೀನಿ, 6 ಅಡಿ ಕಟ್ಔಟ್ ರೀ. ಈಸಿಯಾಗಿ ಇಡ್ತೀನಿ, ನೋಡ್ತಾ ಇರಿ. ಸುಭಾಷ್ ಅವರೇ, ಏನಾಯ್ತು? ಹತ್ರ ಬನ್ರಿ. ಸಾರಿ, ನಿಮ್ಗೇನಾಯ್ತು? ನನ್ ಬಿಡಿ ಸುಭಾಷ್ ಅವರೇ, ಕಣ್ಬಿಡಿ. ಹೋಯ್ತಾ? ಸರಿ ಹೋಯ್ತಾ? ಹಾ, ಹೋಯ್ತು ಒಂಚೂರು. ಇಲ್ಲ ಇನ್ನು ಉರಿತಾ ಇದೆ, ಒಂಥರ ಚುಚ್ಚುತ್ತಾ ಇದೆ. ಕಣ್ಬಿಡಿ. ಈಗ ಹೋಯ್ತಾ? ಹೋಯ್ತು, ಬಟ್ ಇನ್ನೊಂದೇ ಒಂದ್ಸತಿ ಹೋಗ್ತೀರಾ? ತಂಪಾಗಿದೆ ರೀ. ಸುಭಾಷ್, ಇಲ್ಲ ಇನ್ನೂ ಇದೆ ಮೋಸ್ಟ್ಲಿ ಕಾರ್ನಲ್ಲಿ ಇದೆ ಅಂತ ಚುಚ್ಚುತ್ತಾ ಇದೆ. ನಿಜ, ಇನ್ನೊಂದ್ಸತಿ. ಅಳಿಯ ಕೋಟ್ಯಾಧಿಪತಿ, ನನ್ನ ಮಗಳು ಕೋಟ್ಯಾಧಿಪತಿ ಹೆಂಡ್ತಿ ಅಂದ್ರೆ ನಾನು ಕೋಟ್ಯಾಧಿಪತಿ. ತರ ಚೆನ್ನಾಗದೆ ಈಗ. ಅಪ್ಪ, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ದೇವಳ ನಂತರ ಮಾತಾಡ್ಕೊ ಬಂದೆ ತಾನೆ. ಓ ಸರಿ ಕಣಮ್ಮ, ಹೋಗ್ಬತ್ತೀನಿ. ರಾಜಿ, ಮೇಲಿಟ್ಟಲ್ರಿ. ಸುಭಾಷ್, ರಾಜಿ ಇಟ್ರಾ? ಮೇಲಿಟ್ಟು. ಸುಭಾಷ್, ಅಲ್ಲಿಡೋದ್ ಬೇಡ, ತೆಗೀಲಿ. ಯಾಕತ್ಗೆ? ಈ ರೀತಿ ಕಣ್ಣು ಕಾಣೋಗ್ ಇಡಬಾರ್ದು. ಎಲ್ಲಿ ಹೋಗ್ತಾರೆ ಇವರು ಅಂತ ಒಳ್ಳೆ ಮಗು ತರ ಆಡ್ತಾರಲ್ಲ, ಹೇಳಿದ ಮಾತೆ ಕೇಳಲ್ಲ. ಇವಾಗ ತಾನೇ ಮನೇಲಿದ್ರು, ತೋಡಿದ್ರೆ ಇಲ್ಲ. ರಾಜೇಶನ್ ಫ್ರೆಂಡ್ ಏನಾದ್ರೂ ಕಾಲ್ ಮಾಡಿರ್ತಾನೆ, ಅವ್ರನ್ನ ಮೀಟ್ ಮಾಡಕ್ ಮತ್ತೆ ಹೋಗಿರ್ಬೋದಾ? ಇಷ್ಟು ದಿನ ಮನೇಲಿ ಏನೋ ಹೇಳ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೆ, ಇವತ್ತು ಪೂಜೆ ದಿನ ಬೇರೆ, ಹೇಗೆ ಸಪೋರ್ಟ್ ಮಾಡ್ಲಿ? ಸುಮ್ಮನವ್ರೆ, ಫೋನ್ ಬೇರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಮೊದಲೇ ಅವ್ರ ಮನೆ ನೆಟ್ವರ್ಕ್ ಇರಲ್ಲ. ಎಲ್ಲಿ ಹೋದ್ರಿ ಸುಮ್ಮನವ್ರೆ? ತೀರ್ಥ, ಏನಾಯ್ತು? ಯಾಕಿಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಅದಕ್ಕೆ ಸುಮ್ಮನೆ ಅವ್ರಿಗೆ ಫೋನ್ ಮಾಡಕ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಕನೆಕ್ಟೇ ಆಗ್ತಾ ಇಲ್ಲ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅವ್ರು ನಿಮ್ಗೇನಾದ್ರು ಹೇಳಿದ್ರಾ? ಇಲ್ಲ. ನೀನೇ ಕೆಲಸ ಕೊಟ್ಟು ಈಗ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ನಾನ್ ಕೆಲಸ ಕೊಟ್ನ? ಏನದ್ಕೆ? ಆಫ್ ಕೋರ್ಸ್, ಆ ಸೂಟ್ ಕೇಸ್ನ ಸೇಫ್ ಆಗಿ ಇಟ್ಟು ಬರೋದಕ್ಕೆ ಸುಮ್ಮನನ್ನ ಕಾಲೇಜಿಗೆ ಕಳ್ಸಿದೀನಿ. ಸುಮ್ಮನೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರ? ಅಷ್ಟು ಬೇಗ ಒಪ್ಕೊಂಡ್ರ ಅದಕ್ಕೆ? ಅವಳನ್ನ ನನ್ನ ಕೈಗೊಂಬೆ ಮಾಡ್ಕೊಂಡಿದ್ದೀನಿ ತೀರ್ಥ. ನಾನು ಏಳು ಅಂದ್ರೆ ಹೇಳ್ತಾಳೆ, ಕೂರು ಅಂದ್ರೆ ಕೂರ್ತಾಳೆ. ನಾಳೆ ನೀನೇ ರಾಜೇಶನ್ ಸಾವಿಗೆ ಕಾರಣ ಅಂತ ಹೇಳಿದ್ರು ನಂಬ್ತಾಳೆ. ಯಾಕೆ, ನಿನ್ಗೆ ಅನುಮಾನ ಆಯ್ತಾ? ಹಾಗಲ್ಲ ಅದಕ್ಕೆ, ಪೂಜೆ ಮುಗಿದ್ಮೇಲೆ ಕೆಲಸ ಮಾಡ್ಬೋದಿತ್ತಲ್ವಾ? ಏನ್ ಅರ್ಜೆಂಟ್ ಇತ್ತು ಅಂತ? ಆಗೋ ಕೆಲಸ ಆಗ್ಬಿಟ್ರೆ ಒಳ್ಳೇದಲ್ವಾ ತೀರ್ಥ? ಈಗ ನಿನಗೆ ಅಪಾಯ ಇದೆ ಅಂತ ಅವಳನ್ನ ಕಳ್ಸಿದ್ದಕ್ಕೆ ಅಲ್ವಾ ಮನೆಯವರೆಲ್ಲರೂ ಅವಳಿಗೆ ಬೈತಾ ಇರೋದು. ನನಗ್ ಬೇಕಾಗಿದ್ದಿದ್ದು ಇದೇ ತೀರ್ಥ. ನೀನು ಉಳಿತೀಯೋ ಬಿಡ್ತೀಯೋ ಅದೆಲ್ಲ ನನಗೆ ಮ್ಯಾಟ್ರೇ ಅಲ್ಲ. ಇದು ಮ್ಯಾಟರ್. ಅದಕ್ಕೆ ಅದಿರ್ಲಿ, ಅಪ್ಪ ಕೈಲಿ ಹೊರಗಡೆ ಯಾರ ಜೊತೆನೋ ಮಾತಾಡ್ತಿದೆ. ಸುಭಾಷ್ ಅವರೇ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ನಾನು ಹೇಗೆ ಕಾಣಿಸ್ತಿದ್ದೀನಿ? ಏನ್ರಿ ಹಾಗೆ ನೋಡ್ತಿದ್ದೀರಾ? ನಿಜ ಹೇಳ? ಹಾ, ಹೇಳಿ. ಚೆನ್ನಾಗಿ ಕಾಣ್ತಿಲ್ಲ ರೀ. ಹೌದಾ? ಒಂದು ನಿಮಿಷ. ಇದೇ ಕಾಣಿಸ್ತಿದೆ?
ಇದು ಡ್ರೆಸ್ ಚೆನ್ನಾಗಿದೆ, ಆದರೆ ಪೂಜೆಗೆ ಹಾಕೋ ಥರ ಇಲ್ಲ. ಹೌದಾ? ಒಂದು ನಿಮಿಷ ಇರಿ. ಇದು ಇದು ಅಷ್ಟೇ, ಡ್ರೆಸ್ ತುಂಬ ಚೆನ್ನಾಗಿದೆ, ಆದರೆ ಪೂಜೆಗೆ ಹಾಕೋಕ್ಕಾಗಲ್ಲ ಅಲ್ವಾ? ಒಂದು ನಿಮಿಷ ಇರಿ. ಇದೇಗಿದೆ? ಇದು ಡ್ರೆಸ್ ಚೆನ್ನಾಗಿದೆ, ಪೂಜೆಗೆ ಓಕೆ. ಸುಭಾಷ್ ಅವರೇ, ಇದು ಓಕೆ, ಇದು ಚೆನ್ನಾಗಿದೆ, ಇದನ್ನೇ ಹಾಕಿ. ಇದ್ರಲ್ಲಿ ನಾನು ಚೆನ್ನಾಗಿ ಕಾಣಿಸ್ತೀನಾ? ಸುಮ್ಮನೆ ಅವ್ರಿಗೆ ಅವ್ರ ಮನೇಲಿ ಸೂಟ್ ಕೇಸ್ ಇಡೋದು ಬೇಡ ಅಂತ ಹೇಳಿದಿರಲ್ವಾ? ಬೇರೆ ಎಲ್ಲೂ ಅಲ್ಲ, ನಿಮ್ಮ ಮನೆಯಲ್ಲೇ ಇಡಬೇಕು. ಅಪ್ಪನ ಮನೇಲೆ ಇಟ್ಬರ್ತೀನಿ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಹೌದು ತೀರ್ಥ. ಹಾಗೆ ಕಾಲೋನಿಲಿ ಯಾರ್ದಾದ್ರೂ ಬೇರೆಯವ್ರ ಮನೆಯಲ್ಲಿ, ನೀನ್ ನಂಬುವಂಥವ್ರ ಮನೇಲಿ ಇಡು ಅಂತ ಹೇಳಿದ್ದೀನಿ, ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ. ಅದಕ್ಕೆ ಮಾಡಿದ ಕೆಲಸ ಕರೆಕ್ಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸುಮ್ಮನೆ ಅವ್ರಿಗೆ ಮನೇಲಿ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ನೀವೇ ಕಳ್ಸಿದ್ದೀರಾ ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಸುಮ್ಮನಿದ್ರೆ? ಅವಳಿಗೆ ಎಲ್ರೂ ಬೈತಾ ಇದ್ರೆ ನನ್ನ ಕಿವಿ ತಂಪಾಗುತ್ತೆ ತೀರ್ಥ. ಅದಕ್ಕೆ ನಾನು ಏನು ಅಂತ ಹೇಳೋದಕ್ಕಾಗತ್ತೆ ತೀರ್ಥ? ಏನ್ ಹೇಳ್ಬೇಕಿತ್ತು ಯೋಚನೆ ಮಾಡು. ಮನೆಯವ್ರ ಹತ್ರ ಹೇಳೋದಕ್ಕಾಗತ್ತಾ? ಈ ವಿಷಯ ನನಗೆ, ನಿನಗೆ, ಸುಮನಂಗೆ ಮೂವರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಪಬ್ಲಿಕ್ ಆಗ್ಬಾರ್ದು. ನಾಳೆ ಬರೋ ಆಫೀಸರ್ಸ್ಗೆ ಈ ವಿಷಯ ಗೊತ್ತಾಗಿ ಕಾಲೋನಿ ರೇಡ್ ಮಾಡ್ತಾರೆ, ಸೂಟ್ ಕೇಸ್ ಸೀಸ್ ಆಗುತ್ತೆ, ನೀನು ಅರೆಸ್ಟ್ ಆಗ್ತೀಯ, MLA ಸ್ಥಾನ ಹೋಗುತ್ತೆ. ಇದೆಲ್ಲ ಇರ್ಲಿ, ಎಲ್ಲ ಬಿಟ್ಟು ನೀನು ಕಂಬಿ ಎಣಿಸ್ತಾ ಕೂತ್ಕೋಬೇಕಾಗತ್ತೆ. ನೀವು ಹೇಳಿದ ನಿಜ ಅದಕ್ಕೆ. ಆದ್ರೆ ಸುಮ್ಮನೆ ಅವ್ರಿಗೆ ಎಲ್ಲರೂ ಬೈತಾ ಇದ್ದಾರೆ. ಅವ್ರಿಗೆ ನಿಜ ಏನು ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಅವ್ರು ಬೈತಾ ಇರೋದು ನನಗೆ ಕೇಳಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಸದ್ಯಕ್ಕೆ ನಮಗ್ ಬೇರೆ ದಾರಿ ಇಲ್ಲ ತೀರ್ಥ. ಸದ್ಯಕ್ಕೆ ನಾವು ಮಾಡ್ಬೇಕಾಗಿರೋದು